ಒಂದಷ್ಟು ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ನಿಮ್ಮೆಲ್ಲರ ಗಮನಕ್ಕೆ ನೋಟ್ ಡೌನ್ ಮಾಡ್ಕೊಂಬಿಡಿ. ಆ ಜಿಲ್ಲೆಗಳವರು ನಮ್ಮೂರ ಕಥೆ ಏನಪ್ಪ, ಹಾಗಿದ್ರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಅದನ್ನು ಒಂದ್ಸರಿ ನಿಮ್ಮ ಮುಂದೆ ತೋರಿಸ್ತೀನಿ. ಜಿಲ್ಲೆ ವೈಸ್ ಹೇಗೆ ಯಾವ್ಯಾವುದು ಅಂತ. ಮಳೆ ಆರ್ಭಟದಲ್ಲಿ ವಿಜಯಪುರ ಮತ್ತು ಬೀದರ್ ಈ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. ಕಲಬುರಗಿ ಮತ್ತು ರಾಯಚೂರು ಈ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. ಯಾದಗಿರಿ ಮತ್ತು ಬಾಗಲಕೋಟೆ ಹುಷಾರಾಗಿರಿ, ಆ ಭಾಗದ ಮಂದಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಮುಂಬೈ ಕರ್ನಾಟಕ ಆ ಭಾಗ, ಬೆಳಗಾವಿ ಮತ್ತು ರಾಯಚೂರು ಬಿ ಕೇರ್ಫುಲ್. ಸೊ ಹಾಗಾಗಿ ಈ 8 ಜಿಲ್ಲೆಗಳೇನಿದೆ ಆ ಭಾಗದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಯೆಲ್ಲೋ ಅಲರ್ಟ್ ಕಡೆ ಬರೋಣ. ಬಳ್ಳಾರಿ ಮತ್ತು ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ದಾವಣಗೆರೆ, ಮಧ್ಯ ಕರ್ನಾಟಕ ತನಕ ಬಂದ್ವಿ ನಾವೀಗ. ಇನ್ನು ಶಿವಮೊಗ್ಗ ಮತ್ತು ಕೊಡಗು, ಅಂದರೆ ಈ ಕಡೆ ಮಲೆನಾಡು, ಈ ಕಡೆ ಕರ್ನಾಟಕದ ಕಾಶ್ಮೀರ ತನಕ, ಧಾರವಾಡ ಮತ್ತು ಹಾವೇರಿ, ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಿಂದ ಕೊಪ್ಪಳ ಮತ್ತು ಹಾವೇರಿ ಆ ಭಾಗ ಎಲ್ಲ ಆರೆಂಜ್ ಅಲರ್ಟ್. ಧಾರವಾಡ, ಹಾವೇರಿ, ಕೊಪ್ಪಳ ಈ ಭಾಗ ಎಲ್ಲ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಸೊ ಕಂಪ್ಲೀಟಾಗಿ ಹುಷಾರಾಗಿರಲೇಬೇಕು. ಚಿತ್ರದುರ್ಗ ತುಮಕೂರು ದಾಟ್ ಮುಂದಕ್ಕೆ ಹೋದ್ಮೇಲೆ ಕಂಪ್ಲೀಟ್ ತುದಿ ಬೀದರ್ ತನಕ, ಈ ಕಡೆ ಎಡಭಾಗದಲ್ಲಿ ಕರಾವಳಿ ತನಕ ಮತ್ತು ಈ ಕಡೆ ಬಳ್ಳಾರಿಯ ತನಕ ಎಲ್ಲ ಕಡೆ ಕೂಡ. ಬೆಂಗಳೂರಿಂದ ತುಮಕೂರು ದಾಟಿದ್ವಿ ಅಂದರೆ ನೀವು ಆರೆಂಜ್ ಅಲರ್ಟು ಇಲ್ಲ ರೆಡ್ ಅಲರ್ಟಲ್ಲಿ ಇರ್ತೀರಿ. ಯಾರೇ ಓಡಾಡಬೇಕಾದ್ರೂ ಕೂಡ ಬಿ ಕೇರ್ಫುಲ್, ಹುಷಾರಾಗಿರಿ. ಈ ಕಲಬುರಗಿ ಭಾಗದ ಮಂದಿ ಯೋಚನೆ ಮಾಡ್ತಿರ್ತಾರೆ, ಯಾಕಪ್ಪ ವರುಣದೇವ ನೀ ಶಾಂತನಾಗ್ತಿಲ್ಲ ಅಂತ. ಬ್ರೇಕಿಂಗ್ ನ್ಯೂಸ್ ನೋಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ಶಾಂತನಾಗುತ್ತಿಲ್ಲ ವರುಣರಾಯ. ರಾತ್ರಿ ಸುರಿದಿದೆ ಮಳೆ ನೋಡಿ ಆ ಜನ ನಿಜವಾಗ್ಲೂ ಕಂಗಾಲಾಗ್ಬಿಟ್ಟಿದ್ದಾರೆ. ಕೆಲವು ಕ್ಷಣದ ವಿಜುವಲ್ಸ್ ಕೂಡ ಪ್ಲೇ ಮಾಡ್ತೀನಿ ನಿಮಗೆ. ಯಾಕೆಂದರೆ ಕಾಗಿಣಾ ನದಿ ಮೈದುಂಬಿ ಹರಿತಾ ಇದೆ. ಮೈದುಂಬಿ ಅನ್ನೋಕ್ಕಿಂತ ಇನ್ನೂ ಹೆಚ್ಚೇ ಹರಿತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮಳೆಯ ಅಬ್ಬರ ಯಾವ ಪರಿಪ್ರಮಾಣದಲ್ಲಿದೆ ಅಂದರೆ ಬಲಭಾಗದಲ್ಲಿ ನೋಡ್ತಿರುವಂತಹ ದೃಶ್ಯ. ಕಲಬುರಗಿ ಭಾಗದ ಮಂದಿ ರಾತ್ರಿ ಎಲ್ಲ ಒದ್ದಾಡ್ಬಿಟ್ಟಿದ್ದಾರೆ. ಮಳೆಯ ಅಬ್ಬರಕ್ಕೆ ಮಳಖೇಡ ಹತ್ತಿರ ಸೇತುವೆ ಕಂಪ್ಲೀಟ್ ಮುಳುಗೋಯ್ತು. ಭಾರೀ ಮಳೆಯಿಂದ ಕಲಬುರಗಿ ಸೇಡಂ ಸಂಚಾರ ಕಂಪ್ಲೀಟ್ ಸ್ಥಗಿತ. ಹಲವು ಕಡೆ ಅನ್ನೋಕ್ಕಿಂತ ತುಂಬ ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಬೆಳೆಗಳಂತೂ ಕಂಪ್ಲೀಟ್ ಸರ್ವನಾಶ. ಆ ಜನ ಏನಪ್ಪ ಮಾಡೋದು ಮುಂದಕ್ಕೆ. ಕಲಬುರಗಿಯಿಂದ ತುಂಬ ಜನ ಮುಂಬೈಗೆ, ಬೆಂಗಳೂರಿಗೆ, ಬೇರೆ ಬೇರೆ ಸಿಟಿ ಗುಳೆ ಹೋಗ್ತಾರೆ. ಇವಾಗ ಆ ಥರದ ಪರಿಸ್ಥಿತಿ ಇಲ್ಲವೇ ಇಲ್ಲ. ಗುಳೆ ಹೋಗೋದು ಈಗ ಆಗಲ್ಲ, ಕೆಲಸ ಸಿಗಲ್ಲ. ಕೊರೋನಾ ಒಂದು ಕಡೆ, ಬೆಳೆದಿರೋ ಬೆಲೆ ಕೈ ಹತ್ತಿಲ್ಲ. ಇನ್ನೇನು ಬಂತು ಫಸಲು ಅನ್ಬೇಕಾದ್ರೆ ಕಂಪ್ಲೀಟ್ ಮುಳುಗೋಯ್ತು. ಜನ ನಾವೇನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಏನಾದರೂ ರಾಜಕಾರಣ ಬಿಟ್ಟು ಜನಪ್ರತಿನಿಧಿಗಳು ತಿರುಗಿ ನೋಡಿದ್ರೆ ಬಚಾವ್ ಅವರು ಅದಾರು ಮಾಡ್ತಾರ ಅಂತ ನೋಡೋಣ. ಭೀಮಾ ನದಿಯಲ್ಲಿ ಪ್ರವಾಹದ ಆತಂಕ, ಹಾಗಾಗಿ ಆ ಭಾಗದಲ್ಲಿ ಎಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಪ್ರವಾಹದ ಪರಿಸ್ಥಿತಿ. ನೀವು ನೋಡ್ತಿರೋದು ರಸ್ತೆ. ಈ ರಸ್ತೆ ಥರ ಕಾಣಿಸ್ತಾನೇ ಇಲ್ಲ. ಈ ಬಿಲ್ಡಿಂಗ್ಗಳೆಲ್ಲ ಜಿಲ್ಲಾಸ್ಪತ್ರೆನೋ ಅಥವಾ ಇನ್ಯಾವುದೋ ಆಸ್ಪತ್ರೆ ಏನೋ ಇರುತ್ತೆ. ಸೊ ಹಾಗಾಗಿ ಆ ಭಾಗದಲ್ಲಿ ಇವೆಲ್ಲ ಈಗ ಮುಳುಗೋಗಿದೆ. ಜನ ನಿಜವಾಗ್ಲೂ ಒದ್ದಾಡ್ತಿದ್ದಾರೆ.